ನನ್ನ ಪ್ರೀತಿಯ ಕೇಳುಗರಿಗೆ ರವಿ ಬೆಳಗೆರೆಯ ನಮಸ್ಕಾರಗಳು. ಮದುವೆ ಅನ್ನೋದು ಹುಡುಗಿರನ್ನ ತುಂಬ ಬೇಗ ಬದಲಾಯಿಸುತ್ತಾ ಅನ್ನೋದು ಇವತ್ತಿನ ಚರ್ಚೆಯ ಒಂದು ಭಾಗ. ಮದುವೆ ಆದ ತಕ್ಷಣ ಹುಡುಗಿರು ಅದು ಹೇಗೆ ಹಾಗೆ ಟಕ್ ಅಂತ ಬದಲಾಗ್ಬಿಡ್ತಾರೆ ಅಂತ ನನಗೂ ಅನೇಕ ಸಲ ಅನಿಸಿದ್ದು ಸುಳ್ಳಲ್ಲ. ನನ್ನ ಅಕ್ಕ ತಂಗಿಯರು, ಸಹೋದ್ಯೋಗಿಗಳು, ನನ್ನ ಕ್ಲಾಸ್ನಲ್ಲಿದ್ದ ಹುಡುಗಿಯರು, ಹೀಗೆ ಅನೇಕರನ್ನು ನೋಡಿದ್ದೇನೆ. ಮದುವೆ ಅವರನ್ನು ಬಹಳ ಬೇಗ ಬದಲಿಸುತ್ತೆ. ನಿನ್ನೆ ಮೊನ್ನೆ ತನಕ ಯಾವ ಚಿಕ್ಕ ವಿಷಯದಲ್ಲೂ ಅಸರ್ಟಿವ್ ಆಗಿ ಮಾತಾಡದೇ ಇರ್ತಾ ಇದ್ದ ನನ್ನ ಕಿರಿಯ ಗೆಳತಿಯೊಬ್ಬಳು ಎದುರು ಕುಳಿತು ನನಗೆ ಮುಖಕ್ಕೆ ರಾಚಿದ ಹಾಗೆ ಕೆಲವು ಮಾತುಗಳನ್ನು ಆಡಿದಾಗ ಮದುವೆಯೇ ನಿನಗೆ ಜಯವಾಗಲಿ ಅಂತ ಮನಸ್ಸಲ್ಲೇ ಅಂದ್ಕೊಂಡೆ. ಅದಕ್ಕೆ ಸರಿಯಾಗಿ ಬಾಂಬೆಯಿಂದ ನನ್ನ ಪ್ರೀತಿಯ ಕಿರಿಯ ಗೆಳತಿ ಸುನೀತಾ ಒಂದು ಪತ್ರ ಬರೆದಿದ್ಲು. ಅದರಲ್ಲೂ ಇದೇ ವಿಷಯದ ಪ್ರಸ್ತಾಪವಿತ್ತು. ರವಿ ಸರ್, ಇವು ಅತ್ಯಂತ ನೆಮ್ಮದಿಯ ದಿನಗಳು. ಬಿಕಾಸ್ ಐ ಆಮ್ ಮ್ಯಾರಿಡ್. ಮದುವೆ ಆಗದೇನೆ ನಾನು ಮಧು ಜೊತೆ ಬರೀ ಜೊತೆಯಲ್ಲಿದ್ದಿದ್ದರೆ ಇಷ್ಟು ನೆಮ್ಮದಿ ಇರ್ತಾ ಇರಲಿಲ್ಲ. ಯಾಕೆ ಅಂದರೆ ಲಿವಿಂಗ್ ಇನ್ ಅಂದರೆ ಅದೊಂಥರ ಕತ್ತಿ ಮೇಲೆ ಸಾಮ್ ಮಾಡಿದ ಹಾಗೆ. ಯು ಶುಡ್ ಆಲ್ವೇಸ್ ಬಿ ವೆಲ್ ಬಿಹೇವ್ಡ್. ಮದುವೆಯಲ್ಲಿ ಹಾಗಲ್ಲ. ಜಗಳ ಕೂಗಾಟ ಆದರೂ ಕೂಡ ಮತ್ತೆ ವಾಪಸ್ ಹತ್ರ ಆಗ್ತೀವಿ. ಯಾಕೆಂದರೆ ಮದುವೆ ಕಾನೂನುಬದ್ಧವಾದ್ದು. ಜನ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾದರೂ ರಸ್ತೆಯಲ್ಲಿ ಬಂದ ಕೋಪವನ್ನು ಹತ್ತಿಕ್ಕಿಕೊಂಡು ಮನೆಗೆ ಬಂದು ಬೀಗ ತೆಗೆದು ಅಕ್ಕಪಕ್ಕದವರು ಕೇಳಿಸ್ಕೊಳ್ಳದೇ ಇರಲಿ ಅಂತ ಬೋಲ್ಟ್ ಹಾಕಿ ಪಿಸು ಮಾತಿನಲ್ಲಿ ನಮ್ಮ ವಾದ ಮಂಡಿಸುವಷ್ಟರಲ್ಲಿ ನಿದ್ದೆ ಬಂದಿರುತ್ತೆ. ಬೆಳಗ್ಗೆ ಏಳುವಾಗ ಪರಸ್ಪರರ ತೋಳುಗಳಲ್ಲಿರ್ತೇವೆ. ಏನೂ ಆಗೇ ಇಲ್ಲವೇನೋ ಅನ್ನೋ ಹಾಗೆ ಗಂಡ ಹೆಂಡತಿಯಾಗಿ ಅವನು ಬ್ರಷ್ ಮಾಡ್ತಾ ಇರ್ತಾನೆ, ನಾನು ಟೀ ಮಾಡ್ತಾ ಇರ್ತೀನಿ. ದಿವಸ ಆರಂಭವಾಗುತ್ತೆ. ಹಾಗಂತ ಸುನೀತಾ ಬರೆದಿಟ್ಲು. ಮದುವೆ ಅನ್ನೋದು ಗಂಡಸಿಗಿಂತ ಹೆಂಗಸಿಗೆ ಒಂದು ಇಮ್ಮಿಡಿಯೇಟ್ ಆದ ಸೆಕ್ಯೂರಿಟಿ ಕೊಟ್ಬಿಡುತ್ತೆ. ಅವತ್ತಿನ ಹಿಂದಿನ ದಿನ ಕೂಡ ಗಂಡನಾಗೋನಿಗೆ ಇದು ಇಷ್ಟವಾಗುತ್ತೋ ಇಲ್ವೋ, ನಾನು ಒಪ್ಪಿಗೆ ಆಗ್ತೀನೋ ಇಲ್ವೋ, ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾನೋ ಏನೋ ಮುಂತಾದ ಸಣ್ಣ ಸಣ್ಣ ಆತಂಕಗಳಿರ್ತವೆ. ಅವೆಲ್ಲವನ್ನು ಗುಡಿಸಿ ಹಾಕಿ ಒಂದು ಪ್ರಶಾಂತವಾದ ಸಮುದ್ರದಂತಹ ಮುಂಜಾವು ಮದುವೆ ಆದ ವೆರಿ ನೆಕ್ಸ್ಟ್ ಡೇ ಬಿಚ್ಕೋತದೆ. ಅವಳಲ್ಲಿ ಬದಲಾವಣೆ ತರೋದೇ ಆ ಫೀಲಿಂಗ್ ಆಫ್ ಸೆಕ್ಯೂರಿಟಿ, ಅವಳು ಅನುಭವಿಸುವಂಥ ಸಂಪೂರ್ಣ ಭದ್ರತಾ ಭಾವ. ಮದುವೆ ಆದ ತಕ್ಷಣ ಹುಡುಗಿ ತುಂಬ ಸಂತೋಷದಿಂದ ಕಂಗೊಳಿಸತೊಡಗ್ತಾಳೆ. ಕೊಂಚ ದಪ್ಪ ಆಗ್ತಾಳೆ, ಮಾತು ಮೊದಲಿಗಿಂತ ಸರಾಗವಾಗ್ತದೆ. ಉಡುಪಿನಲ್ಲಿ ಕೂಡ ಅವಳ ಕಾನ್ಫಿಡೆನ್ಸ್ ಗೋಚರವಾಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಿನ್ನೆ ತನಕ ಅವಳ ಆತಂಕಗಳು ಏನಿದ್ದು